ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡಕ್ಕೆ ಹೊರಟಿದೆ. ಅದನ್ನ ಜಾತಿ ಗಣತಿ ಅಂತ ಕರೆದಿದೆ. ಜಾತಿ ಗಣತಿಯನ್ನ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ರಾಜ್ಯ ಸರ್ಕಾರ. ಈಗಾಗಲೇ ಕೇಂದ್ರ ಸರ್ಕಾರ ನಿಶ್ಚಯ ಮಾಡಿದೆ ಗಣತಿ ಆಗಬೇಕು ಅಂತೇಳಿ. ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಕಾನೂನನ್ನ ಮೀರಿ ಇವತ್ತು ಈ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿರುವಂತ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಕ್ರಮ ಏನಿದೆ ಇದು ಅತ್ಯಂತ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರವಾದಂತ ಕ್ರಮ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಡ್ತಾ ಇದ್ದಾರೆ ಅವ್ರು, ಯಾವತ್ತೂ ಕೂಡ ಅದನ್ನ ಏನ್ ಯೋಚನೆ ಮಾಡ್ತಾರೆ ಅದು ಮುಂದಕ್ಕೆ ತಗೊಂಡೋಗೋ ಪ್ರಯತ್ನ ಅವ್ರು ಮಾಡ್ತಾರೆ. ಪ್ರತಿ ಬಾರಿ ಮತ್ತೆ ಮಣ್ಣು ತಿನ್ನೋ ಕೆಲಸವನ್ನು ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಇದ್ರೊಳಗಡೆ ಎಷ್ಟು ಡೇಂಜರ್ ಇದೆ ಅಂತ ಹೇಳಿದ್ರೆ, ಇದು ಹಿಂದೂ ರಾಷ್ಟ್ರ, ಬಹುಸಂಖ್ಯಾತರು ಹಿಂದೂಗಳಂತ ರಾಷ್ಟ್ರ. ಇದು ಧರ್ಮದ ಆಧಾರಿತವಾಗಿ ರಾಷ್ಟ್ರವನ್ನ ಒಡೆದ ಮೇಲೂ ಕೂಡ ಈ ರಾಷ್ಟ್ರದೊಳಗಡೆ ಇನ್ನೊಂದಷ್ಟು ಸಂಗತಿ ಬೇರೆ ಮಾಡುವಂತ ಕೆಲಸವನ್ನ, ಈ ರಾಜ್ಯದಲ್ಲಿ ಮಾಡುವಂತ ಕೆಲಸವನ್ನ, ಹುನ್ನಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಒಂದೇ ಒಂದು ವಿನಂತಿ ಮಾಡ್ತೇನೆ ಈ ರಾಜ್ಯದ ಜನತೆಗೆ. ಯಾವ ಹಿಂದೂ ಸಮಾಜದ ಜಾತಿಗಳಿದೆ, ಈ ಜಾತಿಗಳನ್ನ ಒಡೆದು ಆಳುವಂತ ಕೃತ್ಯಕ್ಕೆ ಕೈ ಹಾಕಿರುವಂತ ಕಾಂಗ್ರೆಸ್ಸಿನ ನೀತಿಯ ವಿರುದ್ಧವಾಗಿ ನಾವೆಲ್ಲರೂ ಸಮಷ್ಟಿಯಾಗಿ ಯೋಚನೆ ಮಾಡಬೇಕಾಗಿದೆ, ಸಮಗ್ರವಾಗಿ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದೊಳಗಡೆ, ಜನಗಣತಿಯ ಈ ಒಂದು ಸಂದರ್ಭದೊಳಗಡೆ ನಾವೆಲ್ಲರೂ ಕೂಡ, ಇಡೀ ಹಿಂದೂ ಸಮಾಜದ ಬಂಧುಗಳು, ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಅಂತೇಳಿ ಬರೆಸಬೇಕು ಅಂತೇಳಿ ನಾನು ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ವಿನಂತಿಯನ್ನು ನಾನು ಮಾಡ್ತೇನೆ. ಧರ್ಮ ಹಿಂದೂ, ನಮ್ಮ ಜಾತಿಗಳಿದೆ, ನಂತರದಲ್ಲಿ ಜಾತಿ, ನಂತರದಲ್ಲಿ ಉಪ ಪಂಗಡಗಳು, ಎಲ್ಲದೂ ಬರಲಿಕ್ಕೆ ಅವಕಾಶ ಇರುವಂತ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ತ ಎಲ್ಲ ಸಕಲ ಸಮಾಜದ ಬಂಧುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಹಿಂದೂ ಅನ್ನುವಂಥ ಕಾಲಂನಲ್ಲಿ, ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮವನ್ನ ಬರಿಬೇಕು. ನಂತರ ತಮ್ಮ ಜಾತಿ ಉಪಜಾತಿಗಳನ್ನ, ಉಪ ಪಂಗಡಗಳನ್ನ ಬರೀಲಿಕ್ಕೆ ಅವಕಾಶ ಇರುವಂತ ಸಂದರ್ಭದಲ್ಲಿ ಅದನ್ನು ಬರೀಬೇಕು. ಯಾವುದೇ ಕಾರಣಕ್ಕೂ ಇದರಿಂದ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ ಅನ್ನೋಂಥ ಮಾತನ್ನ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಹಿಂದೂ ಜಾತಿ ಅದೆಲ್ಲ ಕ್ರಿಶ್ಚಿಯನ್ ಮಾಡ್ಲಿಕ್ಕೆ ಹೊರಟುಬಿಟ್ಟಿದ್ದಾರೆ ಕಾಂಗ್ರೆಸ್ಸಿನ ಸರ್ಕಾರ. ನಾನು ಮೊನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ. ನಾನು ಅವ್ರು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ನೀವು ಬರೆಸ್ಬೇಕಾದ್ರೆ ನಿಮ್ಮ ಜಾತಿಯ ಹಿಂದ್ಗಡೆ ಕ್ರಿಶ್ಚಿಯನ್ ಅಂತ ಬರೀರಿ ಅಂತ ಹೇಳಿ ಸರ್ಕಾರನೇ ಆದೇಶ ಮಾಡುತ್ತೆ, ಸರ್ಕಾರನೇ ಕ್ರೂ ಕೊಡುತ್ತೆ, ನೀವು ಹೀಗೆ ಬರೀಬೇಕು ಅಂತ ಹೇಳಿ. ಅಂದ್ರೆ ಹಿಂದೂ ಸಮಾಜದ ಎಲ್ಲ ಜಾತಿ ಪಂಗಡಗಳನ್ನ ನೀವು ಕ್ರಿಶ್ಚಿಯನ್ ಸಮಾಜಕ್ಕೆ ಸೇರಿಸಬೇಕು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರ ನಿರ್ಣಯ ಮಾಡತ್ತೆ ಅಂತ ಹೇಳಿದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ಇದು ಸಂವಿಧಾನದತ್ತವಾಗಿರುವಂತ ರಾಜ್ಯನ? ಇದು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಸಿದ್ದರಾಮಯ್ಯನವರಂತ ಪ್ರಶ್ನೆ ಕೇಳಿದ್ರೆ, ನಿಮಗೆ ಬುದ್ಧಿ ಇಲ್ಲ ಅಂತ ಚರ್ಚೆ ಶುರು ಮಾಡ್ತಾರೆ. ನಮಗೆ ಬುದ್ಧಿ ಇಲ್ಲ, ನಿಮ್ ಬುದ್ಧಿ ಎಲ್ಲ ಹೋಗಿದೆ ಅಂತ ಕೇಳ್ತಾ ಇದ್ದೇನೆ ನಾನು. ಇದರಲ್ಲಿ ಧರ್ಮದ ರಾಜಕಾರಣವನ್ನ ನಾವು ರಾಜಕಾರಣವನ್ನ ಮಾಡ್ಲಿಕ್ಕೆ ಪಡಿಸಿಲ್ಲ. ಆದ್ರೆ ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮದ ಎಲ್ಲ ಸಂಗತಿಗಳನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನ, ಈ ರಾಜ್ಯದ ಒಂದು ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನ ನಾವು ಅಕ್ಷಮ್ಯ ಅಂತ ಕರೆದಿದ್ದೇವೆ. ಹಾಗಾಗಿ ಯಾವುದೇ ಸರ್ಕಾರ ಈ ರೀತಿ ಅಕ್ಷಮ್ಯ ಮಾಡ್ತಿರ್ಬೇಕಾದ್ರೆ ನಾಗರಿಕರು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ವಿನಂತಿ ಮಾಡಿದ್ದೇನೆ, ಸಕಲ ಸಮಾಜದ, ಹಿಂದೂ ಸಮಾಜದಲ್ಲಿ ಅನೇಕ ಸಮಾಜಗಳಿದೆ, ಹಿಂದೂ ಧರ್ಮವನ್ನು ನಂಬಿಕೊಂಡಿರುವಂತ ಅನೇಕ ಸಮಾಜಗಳಿದೆ. ಆ ಎಲ್ಲ ಸಕಲ ಸಮಾಜದ ಬಂಧುಗಳಲ್ಲಿ, ಹಿರಿಯರಲ್ಲಿ, ಆ ನಾಯಕರುಗಳಲ್ಲಿ ನಾನು ವಿನಂತಿ ಮಾಡ್ತೇನೆ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರೆಸಿ, ಜಾತಿ ಕಾಲಂನಲ್ಲಿ ಜಾತಿಯನ್ನ ಬರೆಯೋಣ. ಸರ್ಕಾರದ ಹುನ್ನಾರಕ್ಕೆ ನಾವು ಬಲಿಯಾಗುವಂತ ಅಗತ್ಯ ಇಲ್ಲ.
ಇದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾವೆಲ್ಲ ಹಿಂದೂಗಳು ಹಿಂದೂ ರಾಷ್ಟ್ರದಲ್ಲಿ ಇರುವಂತವ್ರು, ಹಿಂದೂ ಸಮಾಜದಲ್ಲಿ ಇರುವಂತವ್ರು. ಇದನ್ನ ಒಡೆದಾಡುವಂತ ನೀತಿಯನ್ನ ಈ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಗಂಭೀರವಾಗಿ ಇದನ್ನು ತಗೊಳ್ಬೇಕು ಅಂತೇಳಿ ಸಕಲ ಸಮಾಜದ ಸಮಸ್ತ ನಾಯಕರಿಗೆ ನಾನು ಈ ಸಂದರ್ಭ ನಾನು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ. ಎರಡನೇ ಸಂಗತಿ, ಅನೇಕ ಮಠಾಧೀಶಗಳಿದ್ದಾರೆ. ಮಠಾಧೀಶರುಗಳಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಸಾಧು ಸನ್ಯಾಸಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಹಿಂದೂ ಧರ್ಮವನ್ನು ದುರ್ಬಲಗೊಳಿಸುವಂತ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ? ಕ್ರಿಶ್ಚಿಯನ್ ಧರ್ಮಕ್ಕೆ ನೀವು ಮತಾಂತರ ಆಗ್ಬೋದು ಅಂತೇಳಿ ಕುಮ್ಮಕ್ಕು ಯಾರು ಕೊಡ್ತಾ ಇದ್ದಾರೆ? ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಧರ್ಮದ ಪೀಠಾಧಿಪತಿಗಳು ಮಾಡಬೇಕು ಅಂತ ಹೇಳಿ ಕೂಡ ನಾನು ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೇನೆ. ಇದರಿಂದ ಅನೇಕ ಸಂಗತಿಗಳು ನಡೆಯುತ್ತೆ. ಯಾಕೆಂದ್ರೆ 2ನೇ ಬಾರಿ 3ನೇ ಬಾರಿ ನಾವು ನಡೆಸ್ತಾನೆ ಇದ್ದೇವೆ ಸಮೀಕ್ಷೆಯನ್ನ. ಯಾವ ಒಂದು ಸಮೀಕ್ಷೆನೂ ಸರಿಯಾದಂತ ರೀತಿಯಲ್ಲಿ ಮಾಡ್ತಾ ಇಲ್ಲ. ಯಾಕೆ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ಇಡೀ ಸಮಾಜ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲ, ಇದನ್ನ ಉದ್ವಸ್ತಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಇಲ್ಲ. ಹಾಗಾಗಿ ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದ್ ಕಡೆ ಅವೈಜ್ಞಾನಿಕ ಅನ್ಸುತ್ತೆ ನನಗೆ. ಹಾಗಾಗಿ ಇದಕ್ಕೆಲ್ಲ ಹೇಳ್ತಾ ಇದ್ದೇನೆ. ಆದ್ರೆ ಇಷ್ಟಾದ್ಮೇಲೂ ತಾವು ಮಾಡ್ತಾ ಇದ್ದೀರಿ, ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದ್ದೀರಿ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸಮಸ್ತ ಹಿಂದೂ ಸಮಾಜದ ಬಂಧುಗಳಿಗೆ, ಹಿಂದೂ ಧರ್ಮ ಅಂತೇಳಿ ಎಲ್ಲ ಸಮುದಾಯದವರು, ಎಲ್ಲ ಜಾತಿ ನಾಯಕರುಗಳು, ಜಾತಿಯ ಎಲ್ಲ ವ್ಯಕ್ತಿಗಳು, ಪ್ರತಿಯೊಬ್ಬರು ಕೂಡ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಯೋಚನೆಯನ್ನು ಮಾಡಿ ಹಿಂದೂ ಧರ್ಮದ ಎಲ್ಲ ವಿವಿಧ, ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆ ಇರುವಂತ ದೇಶ ನಮ್ದು. ಹಾಗೆ ಈ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಎಲ್ಲರೂ ಕೂಡ ಧರ್ಮದ ಕಾಲಂನಲ್ಲಿ, ಮುಸಲ್ಮಾನರು ಅವ್ರ ಧರ್ಮದ ಕಾಲಂನ ಅವರು ಅದನ್ನು ಬರೀತಾರೆ, ಕ್ರಿಶ್ಚಿಯನ್ರು ಅದನ್ನು ಬರೀತಾರೆ. ಆದ್ರೆ ಹಿಂದೂ ಧರ್ಮದಲ್ಲಿರುವಂತ ಜಾತಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಸರ್ಕಾರ, ನೀವು ಕ್ರಿಶ್ಚಿಯನ್ ಅಂತ ಬರೆಸ್ರಿ ನಿಮ್ಮ ಜಾತಿಯ ಹಿಂದೆ ಅಂತ ಹೇಳ್ತಾ ಇದಾರಲ್ಲ, ಇದು ಅಕ್ಷಮ್ಯ ಅನ್ನೋಂಥ ಮಾತನ್ನು ಹೇಳ್ತೇನೆ. ಎಲ್ಲ ನಾಗರಿಕರು, ಎಲ್ಲ ಜಾತಿಯ ಬಂಧುಗಳು, ಎಲ್ಲ ಜಾತಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಹಿಂದೂ ಸಮಾಜದ ಒಗ್ಗಟ್ಟಿನ ವ್ಯತ್ಯಾಸವನ್ನ ಮಾಡ್ತಿರುವಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಡಬೇಕಾಗಿರುವಂಥದ್ದು, ನಾನೊಬ್ಬ ಹಿಂದೂ ಅಂತೇಳಿ ಬರೆಸ್ಬೇಕು, ನಾವೆಲ್ಲ ಒಂದು ಅನ್ನೋದನ್ನ ಮನಗಾಣಿಸ್ಬೇಕು, ಆ ದಿಕ್ಕಲ್ಲಿ ಹೆಜ್ಜೆಯನ್ನು ಇಡಬೇಕು. ಈ ಒಂದು ಸಮೀಕ್ಷೆ ಒಳಗಡೆ ಪ್ರತ್ಯಕ್ಷ ಪಾಲ್ಗೊಳ್ಳಿ. ಹಿಂದೂ ಕಾಲಂನಲ್ಲಿ ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ರಿ, ಜಾತಿ ಕಾಲಂನಲ್ಲಿ ನಮ್ಮ ಜಾತಿಗಳನ್ನ ಬರೆಸ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಅದ್ರ ಮೂಲಕ ಈ ಸಮಾಜವನ್ನು ಕಟ್ಟೋಣ ಅನ್ನೋ ಮಾತನ್ನ